ಪಟ್ಟಣದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುವ ಹಳ್ಳಿಯ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಸಾಲ ಕೊಡುವುದಾಗಿ ಹೇಳಿ ಸಾವಿರಾರು ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿ ನೊಂದ ಮಹಿಳೆಯರು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು. ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದ ಸಚಿವರ ಮುಂದೆ ನೂರಾರು ಸಂಖ್ಯೆಯಲ್ಲಿ ನೊಂದ ಮಹಿಳೆಯರು ಆಗಮಿಸಿ ನಮಗೆ ನಂಬಿಸಿ ಮೋಸ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ತಮ್ಮ ನೋವನ್ನ ಅವರು ತೋಡಿಕೊಂಡ್ರು. ಈ ವೇಳೆ ಮಾತನಾಡಿದ ನೊಂದ ಮಹಿಳೆಯರು ತಾಲೂಕಿನ ಹಾಲಬಾವಿ ಗ್ರಾಮದ ಯಲ್ಲವ್ವ ಬನ್ನಿಬಾಗ್ ಎಂಬುವವರು ರಾಣಿ ಚೆನ್ನಮ್ಮ ಸ್ವಸಹಾಯ ಸಂಘದ ಮೂಲಕ ಹಳ್ಳಿಯ ಅನಕ್ಷರಸ್ಥ ಮಹಿಳೆಯರನ್ನ ಸಾಲ ನೀಡುವುದಾಗಿ ನಂಬಿಸಿದ್ದಾರೆ. ಅವರ ಹೆಸರಿನಲ್ಲಿ ತಲಾ 1 ಲಕ್ಷದವರೆಗೆ ಸಾಲವನ್ನ ಬ್ಯಾಂಕಿನಿಂದ ಪಡೆದು ವಾಪಸ್ ಕಟ್ಟದೆ ಮಹಿಳೆಯರ ತಲೆಗೆ ಕಟ್ಟುವ ಕೆಲಸ ಮಾಡಿದ್ದಾರೆ. ಇವರ ವಿರುದ್ಧ ಈಗಾಗಲೇ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೂಡಲೇ ವಂಚನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರಿಗೆ ಮನವಿಯನ್ನ ಮಾಡಿದ್ರು. ಈಗ ಸಬ್ಸಿಡಿ ಅಂತ ಹೇಳಿ ತಗೊಂಡ್ರಿ. ಈಗ ಸಂತಗಳು ಕಟ್ ಅಂತ ಹೇಳ್ರಿ. ಅದು 10 ಹೊಡೆದತ್ತಿ. ಈಗ 8 ದಿನದಾಗ ನಾಲ್ಕ ಸಂಘಗಳದಾರ ತುಂಬೋರಿ ಅವು ಅಂತ ನಮ್ಗಂತೆ ಆಗಂಗಿಲ್ರಿ. ನಮಗೆ ಒಟ್ಟ ಮಣ್ಣಾಯಿ ಮಾಡುವಂಗ ಮಾಡ್ರಿ. ತಗೊಂಡ್ ಅರ್ಧ ಬಂದವ್ರಿ. 50,000 ತಗೊಂಡ್ರಿ. ಅರ್ಧ ಅವ್ರಿಗೆ ಕೊಟ್ಟೈತ್ರಿ. ಇನ್ಸೂರೆನ್ಸ್ ಅದು ಕೂಡಿಕೆಸಿಂದ 17-18 ನಮಗ್ ಬಂದವ್ರಿ. ಸುಜಾತ ಹೇಳ 25,000 ರೂಪಾಯಿ ಅರ್ಧ ಅಮೌಂಟ್ ಅವರ NGO ಆಫೀಸ್ ಅಂತ ಹೇಳಿ ಅರ್ಧ ಅಮೌಂಟ್ 25,000 ರೂಪಾಯಿ ಕಟ್ಟಿದ್ರಿ. ಇಲ್ಲಿರೋ 24 ಕಂತ ಪ್ರತಿಯೊಂದು ಫೈನಾನ್ಸ್ ಕಂತುಗಳು 24 ಕಂತ ಬರ್ತಾವ್ರಿ. ಆ 24 ಕಂತ ನಾವ ಕಟ್ತಾನ ಅಂತೀರಿ ಅವ್ರು ಅನ್ನೋದೇ ಬಡ ಮಂದಿ ಜನ ದುಡ್ಡಿನ ಆಶೆಕ ಆಗಿರಿ. ಅಟ ಬಡತನ ಜನ ಹೆಂಗಾರಪ್ಪ ಒಂದು ಗಿಡ ಸಾಗಿಸ್ಕೋಬೇಕು ನಾವು ಅಂತ ಹೇಳ್ರಿ. ಎಲ್ಲರೂ ಕೂಡಿ ಮಾಡ್ರಿ ಏನೋ ಆಗ್ತೈತಿ. ನಾವು ಬಡತನ ಅದಾವು ಏನೋ ಅಂತ ಹೇಳ್ರಿ ಆಶೆಕ್ ಬಿದ್ದ ದುಡ್ಡಿನ ಆಶೆಕ್ ಬಿದ್ದ ಫೈನಾನ್ಸಲ್ಲಿ ಲೋನ್ ತೊಗೊಂಡ್ರಿ. 24 ಕಂತ ಅವ್ರ ಕಟ್ತಾನ ಅನ್ನೋದ್ ಕೆಲ ಲೋನ್ ತಗ್ಸ್ಕೊಂಡ್ರಿ. ಈಗ 14 ಕಂತ 15 ಕಂತ ಕಟ್ಟಿದಾರ್ರಿ. ಇನ್ನು ಮುಂದೆ ಕಂತ ಜನ ಅಮೌಂಟ್ ಶಾರ್ಟೇಜ್ ಬಿದ್ದೈತ್ರಿ. ಇನ್ನು ಮುಂದೆ ಕಟ್ಸಾಕ ಆಗತ್ತಿರಿ. ಅರ್ಧ ಕಟ್ಟಿದಾರಿ. 10ನೇ ತಿಂಗಳ ಮಟ್ಟ ಅಮೌಂಟ್ ಕಟ್ಟಿದಾರಿ. 11ನೇ ತಿಂಗಳದಿಂದ ಅಮೌಂಟ್ ಬರಾತಿಲ್ರಿ. 11ನೇ ತಿಂಗಳಿಂದ ಈಗ 10ನೇ ತಿಂಗಳ ಮಟ್ಟ ಅಮೌಂಟ್ ಕಟ್ಟಿದಾರಿ. 11ನೇ ತಿಂಗಳಿಂದ ಸ್ಟಾಪ್ ಆಗೈತ್ರಿ. ಬಡಮಂದಿ ಏನಂತಾರ್ರಿ 9 ಹಂತ ನಾವು ಸಂಘ ತಕೊಂಡವು. ಇನ್ನು ಮುಂದೆ ನಮಗ್ ಕಟ್ಟಂದ್ರೆ ಆಗುದಿಲ್ಲ. ಪೂರ್ತಿ 24 ಅಂತ ನೀವು ಕಟ್ಟನಂತ ಲೋನ್ ತೆಗಿಸ್ಕೊಟ್ಟಿದ್ದೀರಿ. ಈಗ ನಮ್ಮ ಕೈಲಿಂದ ಕಟ್ಟಕ್ ಆಗುದಿಲ್ಲ. ಫೈನಾನ್ಸರ್ಗಳು 20 ಮಂದಿ 15 ಮಂದಿ ಬಂದು ಬಾಗಿಲು ನಿಲ್ಲತ್ತಾರ್ರಿ. ಅವ್ರ ನಿಂತ್ರ ಅಂದ್ರೆ ನಾವ್ ಏನಾರು ಮಾಡ್ಕೊಂಡು ಸಾಯ್ತವು. ನಮಗ್ ಕಟ್ಟಕ್ ಆಗುದಿಲ್ಲ ಅಂತಾರ್ರಿ ಅವ್ರು. 50,000 ಹಂಗ 9 ಲೋನ್ ತೆಗದಾರ್ರಿ. 9 ಅಂದ್ರೆ 1 ಮೆಂಬರಿಂದ 30,000 ರೂಪಾಯಿ ಐತ್ರಿ ಕಟ್ಟೋದ್ರಿ. 1 ತಿಂಗಳ 30,000 ರೂಪಾಯಿ. ಗಂಡ ಇಂತಿ ನಾವು ದುಡಿದ್ರು 30,000 ರೂಪಾಯಿ ನಮ್ಗೆ ತಿಂಗಳ ಗಂಡ ಇಂತಿ ಪಗಾರ ಆಗುದಿಲ್ಲ. ನಮಗ್ ಕಟ್ಟಾಕ್ ನಿಗುದಿಲ್ಲ. ನೀವು ಹಿಂಗ್ 24 ಕಂತ ಕಟ್ತಾನ ಅಂದ್ರ ನಾವ್ ತಗಸ್ತಿರಾಕಿಲ್ಲ ಸಂಘ. ನಾವು ಅರ್ಧ ಕಟ್ತಾವಂದ್ರೆ ನಾವು ತಗಸ್ತಿರಾಕಿಲ್ಲ. ಇನ್ನ ಮಟ್ಟ ನಾವು ಎಷ್ಟು ದುಡಿತಿದ್ದಿಲ್ಲ ಅಟ್ಟದಿಂದ ನಾವು ಇರ್ತಿದ್ವು. ನೀವು 24 ಕಂತ ಕಟ್ತಾನ ಅಂದ್ರೆ ಹೆಂಗಾಗಿ ಅರ್ಧಕ್ಕ ಕೈ ಬಿಡಾತೀರಿ ಅಕ್ಕ. ನೀವು ಬಿಟ್ರಂದ್ರೆ ಫೈನಾನ್ಸರ್ ನಮಗೆ ಕಟ್ಟಕ್ಕೆ ಆಗೋದಿಲ್ಲ. ನಾವು ಏನಾರು ಮಾಡ್ಕೊಂಡು ಸಾಯ್ತಾನೋ ಅಂತೈತ್ರಿ ಬಡ ಮಂದಿರಿ. ಫೈನಾನ್ಸರ್ 10 ಜನ 19 ಜನ ಬಂದು ಬಾಗ್ಲಿ ನಿಲ್ಲತ್ತಾರಿ. ಆ ಫೈನಾನ್ಸರ್ ರೀ ಈ ಸಂಘ ನಡೆಸ್ತಾನಂದ್ರಿ ಅಕ್ಕಾರಿ ಅನ್ನೋದಕ್ಕೆ ನಾವು ಬಡತನ ಮಂದಿರಿ ಆಶೆಗೆ ಬಿದ್ದೀವ್ರಿ. ಬಡತನ ಜನ ರೀ. ನಮ್ಗೇನು ಭಾಳ ರೊಕ್ಕ ಮಾಡ್ಕೋಬೇಕಂತ ಯಾರಿಗೂ ಆಸೆ ಇರಾಕಿಲ್ರಿ. ಹೆಂಗೋ ಈಗ ಇಡೀ ಜೀವನ ಅನ್ನ ಇದ್ದದಷ್ಟನ್ನ ಸಾಗಿಸ್ಕೋಬೇಕಂತ ಅವ್ರ ಮನಸ್ಸರಿ ಬಡ ಜನ. ನಮ್ ಫೈನಾನ್ಸ್ ಕಿರಿಕಿರಿ ಭಾಳ ಮಾಡತ್ತಾರ್ರಿ. ಆ ಫೈನಾನ್ಸ್ ದುಡ್ಡು ಕಟ್ಟಿಸ್ರಿ. ಫೈನಾನ್ಸ್ ಕಿರಿಕಿರಿ ಮಾಡಪ್ಪ ಅಂದ್ರೆ ಬಡ ಮಂದಿ ಎಲ್ಲ ಸಾಯೋ ಪರಿಸ್ಥಿತಿಗೆ ಬಂದೈತ್ರಿ. ಒಬ್ಬರು ಏನ್ ಮಾಡಿದಾರೆ ಇನ್ನೂ ಮಠ 10ನೇ ತಿಂಗಳ ಮಠ ದುಡ್ಡು ಸಾಲ ತೆಗದಾರ್ರಿ. 2022ರಿಂದ 2024 ಮಟ್ಟ ಸಾಲ ತೆಗದಾರ್ರಿ. ಹಿಂದಿನ ಕಂತೆಲ್ಲ ಅಕ್ಕ ಕಟ್ಟಿದಾರ್ರಿ.
ಈ 2024 10ನೇ ತಿಂಗಳ ಮಟ್ಟ ಕಂತು ಕಟ್ಟಿದಾರೆ, 11ನೇ ತಿಂಗಳಿಂದ ಅಮೌಂಟ್ ಕಟ್ಟಿಲ್ರಿ. ಹಾ, ಒಬ್ಬರು 10ನೇ ತಿಂಗಳಾಗ ಲೋನ್ ತೆಗ್ದಾರಿ, ಒಬ್ಬರು 9ನೇ ತಿಂಗಳಾಗ ಲೋನ್ ತೆಗ್ದಾರ, ಆಗಸ್ಟ್ದಾಗ ಲೋನ್ ತಗೊಂಡಾರ್ರಿ. ಹಾನ್ರಿ ತುಂಬಿದಾರ್ರಿ. ತಿಂಗಳ ಮಟ್ಟ ಕಟ್ಟಿದಾರ್ರಿ, ಸಂಘ ಚಂದ ನಡ್ಸ್ಕೊತ ಬಂದಾರ್ರಿ. ಈಗ ಬಡಮನೆ ಕಟ್ಟಿದಾರು 14 ಕಂತ ಇದಾವ್ರಿ. ಈಗ ಸದ್ಯ ಕಟ್ಟಿದಾರು 4 ಕಂತ 5 ಕಂತಾನು ಆಗಿದಾವ್ರಿ. ಆ ಮುಂದೆ ಫೈನಾನ್ಸ್ ಕಟ್ಟಾಕ ಆಗೋದ್ರಿ. ಟೈಮ್ ಅಂತ ಇಸ್ಕೊಡ್ತೀವಿ ಸದ್ಯ ಅವ್ರ ಫೈನಾನ್ಸ್ ಬರ್ದಂಗೆ ಹೇಳ್ತೀವಿ. ಪೊಲೀಸರು ಅವ್ರಿಗೆ ಲೆಟರ್ ಕೊಟ್ಟಾರ ಈಗಾಗಲೇ ಬರಬೇಡ ಅಂತ. ಮತ್ತೀಗ ನೀವು ಹೇಳ್ಬೇಕಲ್ಲ ಅವಳಿಗೆ ದುಡ್ಡು ತುಂಬತ್ತ ಅಂದ್ರಿ ಅನ್ಕ ಇದೈತಿ, ನೀವೇನಾರು ಅಡ್ಜಸ್ಟ್ ಮಾಡಿ ಕಟ್ಕೋರಿ, ಸಂಘ ಹಿಂಗ ಚಂದ ನಡ್ಸೋನು, ನಾವ್ ಯಾರು ಕೈನ ಬಿಡಂಗಿಲ್ಲ ಅಂತ ಅಕ್ಕ ಭರವಸೆ ಕೊಟ್ಟಾಳ್ರಿ. 1ನೇ ತಾರೀಕು ಈಗ ನಮ್ಗೆ ಇದಾಗೈತ್ರಿ ಅಕ್ಕನ ಏನೋ ಎಂತ ನಾವ್ ಕೇಳಾರಲ್ರಿ. 24 ನಾವ್ ಬಡವ್ರ ಆಶೆಕಾಗಿ ಏನ್ ಸಾಲ ತೆಗದವ್ರಲ್ಲ, ನಮ್ 24 ಅಂತ ಅಷ್ಟ, ಯಾರಿಗೂ ರೊಕ್ಕ ಅಂತೂ ಬೇಡರಿ. ಫೈನಾನ್ಸ್ ಸಾಲ ಅಷ್ಟು ಮುಕ್ತಿ ಕೊಡಲ್ರಿ. ನಾವೇನ್ ಮಾಡ್ತೇವೆ, ಇದ್ದಷ್ಟು ಏನ್ ದುಡಿತೇವಲ್ಲ ತಿಂತೇವು, ನಮ್ ಪ್ರತ್ಯೇಕ ನಾವ್ ಗಪ್ ಇರ್ತೇವ್ರಿ. ಏನ್ ಬರ್ತಾನ ಮಂದಿ ನಾವ್ ಸಾಲ ಫೈನಾನ್ಸ್ದಾಗ ನಾವ್ ಮಾಡೋದಿಲ್ರಿ. ಹಾ, ನೋಟಿಸ್ ಕೊಡಿಸ್ರಿ. ಹಾನ್ರಿ ಅವಳ ಈಗ ಆಮ್ಯಾಗ ಬರ್ಲಿ, ಅಧಿವೇಶನ ಮುಗಿದ್ಮ್ಯಾಗ ಅವಳು ಕರ್ತೀವಿ. ಕರ್ಸಿ ಏನೋ ಅಲ್ಲಿ ಬರ ಸುಮ್ಮನೆ ಅಷ್ಟೇ. ಫೈನಾನ್ಸ್ ಈಗ ಏನೈತಿ ಅನ್ನಗಳು ಹೇಳಿದಾರ್ರಿ, ಫೈನಾನ್ಸ್ ಬರ್ದಂಗ ನೋಡ್ತಾರ್ರಿ. ಮತ್ತೇನೈತ್ಲ ಅಕ್ಕಿ ಜೈಲ್ ಕಳ್ಸಾರ. ಈಗ ಅಕ್ಕಿನ ಜೈಲಿಂದ ಬರ್ಲಿ, ಅನ್ನಗಳ ಕಡೆ ಕರ್ಕೊಂಡು ಹೋಗ್ರಿ. ನೀವೆಲ್ಲ ಇಲ್ಲಿ ಲೇಟ್ಗಳು ಬರೋಕಿರ ಅಲ್ಲಿ ಕೂತಾಗಿ ಕಡೆ ಅಮೌಂಟ್ ಏಟೈತಿ ಏನೈತಿ ನೋಡ್ಕೊಂಡು ಅದ್ರ ಮೇಲೆ ಡಿಸ್ಕಸ್ ಮಾಡ್ಕೊಂಡು ನಿಮ್ಗೆ ಹಂಚ ಕಳ್ಸಿ. ಫೈನಾನ್ಸ್ ಕೊಡಿ, ಯಾರಿಗೆ ದುಡ್ಡು ಬೇಡರಿ. ಫೈನಾನ್ಸ್ ಅಷ್ಟೇ ಬೇಕ್ರಿ ನಮಗ್ರಿ. ಈಗ ನೋಡ್ರಿ ಮತ್ತೆ ಈಗ ಮಾತಾಡಿ ಆ ಕಡೆ ಕಡೆ ಎಲ್ಲಿ ಅವಳು ತುಂಬಾಳ ಮತ್ತೆ 25,000 ತೊಂದ್ರಲ್ಲ ಬಂತ ಬಡವ್ರನ್ನ ಇಟ್ಕೊಂಡಾರಿ. ನಮ್ಮ ಮಕ್ಕಳ ಮನಿ ಪೂರ್ತಿ ಅಕ್ಕನ ಕಟ್ತಾನಂದ್ರಿ ಅನ್ನೋದ್ರ ಆಶಕ್ಕಾಗಿ ಯಾರು ಅಮೌಂಟ್ ಯಾರು ಇಟ್ಕೊಂಡಿಲ್ರಿ. ಎಲ್ಲ 15,000 16,000 ರೂಪಾಯಿ ಉಳಿದ್ರಿ. ನಮ್ಮ ಮಕ್ಳು ದವಾಖಾನೆಗೆ ಈಗ ಹೋದ್ರೆ ಇವತ್ತ ಒಂದ್ ಇಂಜೆಕ್ಷನ್ ಗುಳಿಗೆ ಎಲ್ಲ ಯಾರು ಖರ್ಚು ಮಾಡ್ಕೊಂಡಾರ್ರಿ. ಎಲ್ಲ ತಗೊಂಡಾರ್ರಿ. ಏನ್ ನಿಮ್ ಕಡೆ ರೊಕ್ಕ ಐತಿ ನೀವ ಕಟ್ಟಿ ಅಂದ್ರೆ ಸರಿ, ದಯವಿಟ್ಟು ಎಲ್ಲರೂ ಏನಾರು ಮಾಡ್ಕೊಂಡು ಸಹಾಯ ಹೊರತು ಯಾರು ಕಂತು ಕಟ್ಟಂಗಿಲ್ಲ. ಯಾರು ಹತ್ಯಾಕ ರೊಕ್ಕ ಇಟ್ಕೊಂಡಿಲ್ರಿ, ಎಲ್ಲ ಬಡವ್ರ ಅದಾರ್ರಿ. ಕಟ್ಟಂದ್ರ ಕೊಡಲ್ರಿ ಯಾರು ರೀ ಸರ್. ಏನಿಲ್ಲ ಎಲ್ಲ ತಾಲೂಕದಾಗ ಸೌದೈತಿ ಮಟ್ಟ ಐತ್ರಣ್ಣ. ಇವ್ರು 34 ಜನ ಅಂದ್ರೆ ಇವ್ರು ಏನು 300 ಗಂಟಿದಾರ್ರಿ. 300 400 ಸೌದೈತಿ ಮಟ್ಟ ಐತ್ರಣ್ಣ. ಅಲ್ಲಿ ವಸ್ತು ಬಿದ್ದು ಮಾಡಿದಾರ. 2 ಮಂದಿ ಬಂದಾರ್ರಿ ಇಲ್ಲಿ. ಯಾರು ಫೈನಾನ್ಸ್ ಬಂದ್ರೆ ಯಾರಿಗಾರ ಹೇಳುವ ಸಿಸ್ಟಮ್ ಒಬ್ಬೊಬ್ಬ ಹೆಸರು ತಗೊಂಡ ಯಾರಪ್ಪ ಅಂದ್ರೆ ಹೇಳಿದ್ರೆ ಪೊಲೀಸ್ ಕಡೆ ಹೇಳ್ಸಕ್ ನೊಂದ ಮಹಿಳೆಯರ ಸಮಾಧಾನಪಡಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನ ಮುಗಿಯುವವರೆಗೂ ತಾಳ್ಮೆ ತೆಗೆದುಕೊಳ್ಳಿ, ಎಲ್ಲವೂ ಸರಿಯಾಗಲಿದೆ. ನಿಮ್ಮ ಜೊತೆ ನಾವಿದ್ದೇವೆ. ನಿಮಗೆ ನ್ಯಾಯ ಒದಗಿಸುವಂತೆ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ತಿಳಿಸಲಾಗಿದೆ. ಅಧಿವೇಶನ ಮುಗಿದ ಬಳಿಕ ನಿಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ವಂಚನೆಗೊಳಗಾದ ಮಹಿಳೆಯರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.